ಹಲೋ ಎವ್ರಿವನ್, ವೆಲ್ಕಮ್ ಟು ಶಾಂತಮಾರ್ಗ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಪಂಜಾಬ್ ಸ್ಟೇಟ್ ಸರ್ವಿಸ್ ಕಮಿಷನ್, ನಮ್ಮಲ್ಲಿ KPS ಇದೆಯಲ್ಲ ಅದೇ ಥರ ಪಂಜಾಬ್ ಸ್ಟೇಟ್ ಸರ್ವಿಸ್ ಕಮಿಷನ್ ಒಂದು ಎಕ್ಸಾಮ್ ಮಾಡಿತ್ತು, ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ಸ್. ಸೊ ಅದರಲ್ಲಿ ಬಂದಿರುವಂತಹ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಒಂದಂತೂ ನಿಶ್ಚಿತವಾಗಿದೆ, ಯಾವುದಾದ್ರೂ ಟಾಪಿಕ್, ಈಗ HYT ನೀವು ತುಂಬ ಫೆಮಿಲಿಯರ್ ಆಗಿದ್ದೀರಾ. ಶಾಂತಮಾರ್ಗ ಚಾನಲಲ್ಲಿ HYT ಅಂದರೆ ಹೈ ಈಲ್ಡಿಂಗ್ ಟಾಪಿಕ್ಸ್. ಆ ಹೈ ಈಲ್ಡಿಂಗ್ ಟಾಪಿಕ್ಸ್ ಮೇಲೇ ಕ್ವಶನ್ ಸಾಮಾನ್ಯವಾಗಿ ಬರೋದು, ಆದರೆ ಸ್ವಲ್ಪ ಡೆಪ್ತಿಗೆ ಹೋಗ್ತಾನೆ. ಆಸ್ಕಿಂಗ್ ಇನ್ ಫೆಮಿಲಿಯರ್ ಥಿಂಗ್ಸ್ ಅಂತ. ಓಕೆ, ಸೊ ಅಂದರೆ ತುಂಬ ಪಾಪ್ಯುಲರ್ ಟಾಪಿಕ್ಸ್ ಮೇಲೆ ಒಂಚೂರು ಆಳಕ್ಕೆ ಹೋಗಿ ಪ್ರಶ್ನೆನ ಫ್ರೇಮ್ ಮಾಡುವಂತಹ ಒಂದು ಪ್ರವೃತ್ತಿ ಇತ್ತೀಚಿನ ಪರೀಕ್ಷೆಗಳಲ್ಲಿ ಹೆಚ್ಚಾಗ್ತಾ ಹೋಗ್ತಿದೆ. ಓಕೆ, ಸೊ ಇದು ಗೆಜೆಟೆಡ್ ಪ್ರೊಬೇಷನರ್ದು KEAಗೆಲ್ಲ ಸ್ವಲ್ಪ ಈ ರೀಸೆಂಟ್ ಕ್ವಶನ್ ಪೇಪರ್ಸ್ನ ನೋಡಿ ಅದರ ಟ್ರೆಂಡ್ ಅನಲೈಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಮಕ್ಕಿ ನೀವು ಬಹ್ಯಾಟ್ ಮಾಡ್ಕೊಂಡು ಹೋದರೆ ಇಟ್ಸ್ ನಾಟ್ ಫೇರ್ ಎನಫ್ ಟು ಪ್ರಿಪೇರ್ ಫಾರ್ ದೀಸ್ ಎಕ್ಸಾಮ್ಸ್. ಓಕೆ, ಸೊ ಈಗ ಕ್ವಶನ್ ನಂಬರ್ ನೋಡಿ, G20 ಅಮೆಂಡ್ಮೆಂಟ್ಸು. ನಾನು ರೀಸೆಂಟ್ ಅಮೆಂಡ್ಮೆಂಟ್ಸ್ 106 ಹೇಳ್ಬೇಕಾದ್ರೆ, ವುಮೆನ್ ರಿಸರ್ವೇಷನ್ ಬಿಲ್ ಹೇಳ್ಬೇಕಾದ್ರೆ 100 ಹೇಳ್ಕೊಂಡು ಬರ್ತೀನಿ, 100ರಿಂದ 106ವರೆಗೂ ಹೇಳ್ಕೊಂಡು ಬರ್ತೀನಿ. ಮತ್ತು ರೀಸೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸು, ಏಕೆಂದರೆ ಕಾನ್ಸ್ಟಿಟ್ಯೂಷನಿಂದ ತೆಗಿಯೋದು ಇಂಥದನ್ನು ಕರೆಂಟ್ ಅಫೇರ್ಸಲ್ಲೂ ಇರಬೇಕು, ಅದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸು ಆಗಿರಬೇಕು. ಓಕೆ, ಸೊ ಈ ಅಮೆಂಡ್ಮೆಂಟ್ಸ್ ಕೊಟ್ಬಿಟ್ಟು ಮ್ಯಾಚ್ ದ ಫಾಲೋಯಿಂಗು ಕೇಳಿದ್ದಾನೆ. ಓಕೆ, ಇದು ಕರೆಂಟ್ ಅಫೇರ್ಸು ಆಗುತ್ತೆ. ಸೊ ನಮ್ಮ ಪಾಲಿಟಿ ಬುಕ್ಕಲ್ಲಿ ಲಾಸ್ಟ್ ಪೇಜಲ್ಲಿ ಕೂಡ ಈ ಅಮೆಂಡ್ಮೆಂಟ್ಸನ್ನು ನೋಡ್ತೀವಿ. ಓಕೆ, ದೆನ್ ಕ್ವಶನ್ ನಂಬರ್, ಟೋಟಲಿ ಈ ಪಂಜಾಬ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮಲ್ಲಿ 20 ಕ್ವಶನ್ಸ್, ಮೋರ್ ದ್ಯಾನ್ 20 ಕ್ವಶನ್ಸ್ ಕರೆಂಟ್ ಅಫೇರ್ಸಿಂದ ಬಂದಿದೆ. ಯಾವುದೇ ಎಕ್ಸಾಮ್ ತೊಗೊಳ್ಳಿ, ಅತಿ ಹೆಚ್ಚಿನ ವೆಯ್ಟೇಜ್ ಕರೆಂಟ್ ಅಫೇರ್ಸಿಗೆ ಕೊಡ್ತಾರೆ. ಬಟ್ ಈ ಎಕ್ಸಾಮು ಮತ್ತು ಈಗ ನಿಮ್ಗೆ ಬರ್ತಿರೋಂತಹ KE ಎಕ್ಸಾಮು ಡಿಫ್ರೆನ್ಸ್ ಏನಪ್ಪ ಅಂದರೆ, ಕ್ವಶನ್ ಕೆಳಗಡೆ ಮಲ್ಟಿಪಲ್ ಒಂದು ಸೆಂಟೆನ್ಸಸ್ ಕೊಟ್ಬಿಟ್ಟು 1 2 3 1 ಓನ್ಲಿ 2 ಓನ್ಲಿ ಅಂತ ಇರುತ್ತೆ. ಬಟ್ KEಯಲ್ಲಿ ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಇರುತ್ತೆ, ಡೈರೆಕ್ಟ್ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಅನ್ಲೈಕ್ ದಿಸ್ ಟೈಪ್ ಆಫ್ ಎಕ್ಸಾಮ್. ಓಕೆ, ಆದರೆ ಸ್ವಲ್ಪ ಡೆಪ್ತಿಗೆ ತಿಳ್ಕೊಳ್ಳೋದು ಈಗ ಅವಶ್ಯಕತೆ ಇದೆ ಟಾಪಿಕ್ಸನ್ನು. ಓಕೆ, ಕೆಲವೊಂದೆಲ್ಲ ಒನ್ ಲೈನರ್ಸ್, ನಿಮ್ಮದು ಹಿಂದಿನ KE ಎಕ್ಸಾಮ್ಸಲ್ಲೆಲ್ಲ ಒನ್ ಲೈನರ್ಸೇ ಇದೆ. ಓಕೆ, ಸೊ ಹೇಳ್ತಾ ಹೋಗ್ತೀನಿ ನೋಡಿ, ಯಾವುದು ಒನ್ ಲೈನರ್ಸ್ ಯಾವ ರೀತಿ ನೀವು ನೆನ್ಪಿಟ್ಕೋಬೇಕು, ಅಥವಾ ಸ್ವಲ್ಪ ಡೆಪ್ತಿಗೆ ಹೋದರೆ ಎಲ್ಲಾದರೂ ಒಂದು ಟಾಪಿಕ್ಕಿಂದ ತೆಗೆದ್ಬಿಡ್ತಾನೆ. ಡೆಪ್ತಿಗೆ ಹೋಗ್ಬಿಟ್ಟು ಒಂದು ಟಾಪಿಕ್ ಅಂದರೆ ಒಂದು ಕಾರ್ನರಿಂದ ಕ್ವಶನ್ನ ಫ್ರೇಮ್ ಮಾಡ್ತಾನೆ. ನೋಡಿ, G20. ಸೊ ಆ್ಯಸ್ ಐ ಟೋಲ್ಡ್ ಯು, ಇಂಟರ್ನ್ಯಾಷನಲ್ ಸಮಿಟ್ಸ್ ಯಾವುದು ಬರಲಿ ಅದು ಇಂಪಾರ್ಟೆಂಟು. ಬಿಮ್ಸ್ಟೆಕ್ ಇದೆ ಈ ವರ್ಷದಲ್ಲಿ 2025ಅಲ್ಲಿ ಆಗಿರುವಂತಹ ಸಮಿಟ್ಸು. ಬ್ರಿಕ್ಸ್ ಆಗಿದೆ, ಬಿಮ್ಸ್ಟೆಕ್ ಆಗಿದೆ, G20 ಆಗಿದೆ, ಆಸಿಯಾನ್ ಆಗಿದೆ. ಇದರಲ್ಲಿ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ, ನೋ ಡೌಟ್. G20 ಸಚ್ ಎ ಫೇಮಸ್ ಆ್ಯಂಡ್ ಫೆಮಿಲಿಯರ್ ಟಾಪಿಕ್. ಓಕೆ, ಸೊ G20 ವಾಸ್ ಫೌಂಡೆಡ್ ಇನ್ 2008. ಓಕೆ, ಫೈನಾನ್ಷಿಯಲ್ ಕ್ರೈಸಿಸ್ ಆದಮೇಲೆ ಅಂತ ಹೇಳಿದ್ದಾರೆ. ಇಲ್ಲ, ಇದನ್ನು 2007ರಲ್ಲಿ ಜಾಗತಿಕ ಆರ್ಥಿಕ ಮುಗ್ಗಟ್ಟಾಗಿದ್ದು ನಿಜ. ಅದಕ್ಕೂ ಮುಂಚೆ 1997ರಲ್ಲಿ ಏಷ್ಯಾ ಆರ್ಥಿಕ ಮುಗ್ಗಟ್ಟು ಆಗಿತ್ತು, ಏಷ್ಯನ್ ಫಿನಾನ್ಷಿಯಲ್ ಕ್ರೈಸಿಸ್. ಆ ಸಂದರ್ಭದಲ್ಲಿ ದೇಶದ ಎಲ್ಲ ಬ್ಯಾಂಕುಗಳ ಗವರ್ನರ್ಗಳು G20 ಸಮಾವೇಶವನ್ನು ವಾರ್ಷಿಕವಾಗಿ ನಡೆಸ್ತಿದ್ರು. ತದನಂತರ 2007ರಲ್ಲಿ ವೆನ್ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಅಥವಾ ಜಾಗತಿಕ ಆರ್ಥಿಕ ಮುಗ್ಗಟ್ಟು, ಆರ್ಥಿಕ ಹಿಂಜರಿತ ಕಂಡು ಬಂತಲ್ಲ, ಆಗ ದೇಶದಿಂದ ಪ್ರತಿ ಒಂದು ಪ್ರಧಾನಿ ಅಥವಾ ಹೆಡ್ ಆಫ್ ದ ನೇಷನ್, ಪ್ರಧಾನಿ ಅಥವಾ ಅಧ್ಯಕ್ಷರು, ಹೆಡ್ ಆಫ್ ದ ನೇಷನ್ ಯಾವಾಗಿಂದ ಈ ಒಂದು ಸಮಾವೇಶಕ್ಕೆ ಅಟೆಂಡ್ ಆಗಿ ಶುರುವಾದರು ಅಂದರೆ 2007ಇಂದ. ಓಕೆ, ಮೊದಲಿಗೆ ಬರೀ ಗವರ್ನರ್ಸ್ ಆಫ್ ಸೆಂಟ್ರಲ್ ಬ್ಯಾಂಕ್, ಇವಾಗ ನಮ್ಮ ಒಂದು ದೇಶದಿಂದ RBI ಗವರ್ನರ್ ಹೋಗಿ ಅಟೆಂಡ್ ಆಗ್ತಿದ್ರು. 10 ವರ್ಷ ಆದ ನಂತರ ಗ್ಲೋಬಲ್ ಎಕನಾಮಿಕ್ ಕ್ರೈಸಿಸ್ ಆದಮೇಲೆ ಇದರ ಒಂದು ಗಾಂಭೀರ್ಯತೆಯನ್ನು ಅರ್ಥ ಮಾಡಿಕೊಂಡು, ಓಕೆ, ಸೊ ಇಂತಹ ಒಂದು ಸಮಾವೇಶನ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ತರಬೇಕು ಅನ್ನೋದು ಇದರ ಉದ್ದೇಶ ಆಗಿತ್ತು. ಜಾಗತಿಕ ಆರ್ಥಿಕ ಸ್ಥಿರತೆ ತರಬೇಕು ಅನ್ನೋಂತಹ ನಿಟ್ಟಿನಲ್ಲಿ
ಈ G20ಯನ್ನು ಮೊದಲ ಬಾರಿಗೆ 1997 ಹಮ್ಮಿಕೊಳ್ತಾರೆ. ಮತ್ತು ಎವ್ರಿ 10 ಇಯರ್ ಅಂದರೆ ಎವ್ರಿ ಇಯರ್ ದೇ ಕಂಡಕ್ಟ್ ದಿಸ್ G20 ಸಮಿಟ್. ಓಕೆ, G20 ಡಸ್ ನಾಟ್ ಹ್ಯಾವ್ ಪರ್ಮನೆಂಟ್ ಸೆಕ್ರೆಟರಿಯೇಟ್. ಹೌದು, G20ಗೆ ಯಾವುದೇ ಒಂದು ಶಾಶ್ವತವಾದ ಕೇಂದ್ರ ಕಚೇರಿ ಇಲ್ಲ. ಆದರೆ ಬೇರೆ ಯಾವುದಕ್ಕಿದೆ? ಬಿಮ್ಸ್ಟೆಕ್ಗಿದೆ, ಆಸಿಯಾನಿಗಿದೆ. ಓಕೆ, ಸೊ ಇದನ್ನು ನೋಡ್ಕೋಬೇಕು. ಇಂಡಿಯಾ ಹೋಸ್ಟೆಡ್ G20 ಸಮಿಟ್ ವೈಸ್ ಚಾನ್ಸೇ ಇಲ್ಲ. ಇದುವರೆಗೂ ನೋಡಿ 2023 ಮೊದಲ ಒಂದು ಸಮಾವೇಶ ಆಗಿದ್ದು. ಇದನ್ನು ಯಾವ ರೀತಿ ತೆಗೆದಿದ್ದಾರೆ ಗೊತ್ತಾ? ಈ ಕ್ವಶನ್ನ ಫ್ರೇಮ್ ಮಾಡಿರೋದು ಸೇಮ್ UPSC ಬ್ರಿಕ್ಸಿಗೆ ಈ ಥರ ಕ್ವಶನ್ ಕೇಳಿತ್ತು. ಬ್ರಿಕ್ಸ್ ಸಮಾವೇಶಕ್ಕೆ ಏನಂತ ಕೇಳಿದರು ಅಂದರೆ, ಇದುವರೆಗೂ ಭಾರತದಲ್ಲಿ ಬ್ರಿಕ್ಸ್ 2 ಬಾರಿ ಸಮಾವೇಶ ಆಗಿದೆ ಅಂತಂದ್ಬಿಟ್ಟು. ಸೊ ಅಷ್ಟೊಂದು 3 ಬಾರಿ ಆಗಿತ್ತು, ಬಟ್ 2 ಬಾರಿ ಅಂತ ಕೇಳಿದ್ರು. ಸ್ಟೇಟ್ಮೆಂಟ್ ಟ್ರೂ ಆರ್ ಫಾಲ್ಸ್ ಅಂತ. ಇದೇ ಲೈನ್ಸಲ್ಲಿ ಇವರು ಪಂಜಾಬ್ ಪಬ್ಲಿಕ್ ಸರ್ವಿಸ್ ಕಮಿಷನರು G20ಯನ್ನು ಇದುವರೆಗೂ ಭಾರತದಲ್ಲಿ 2 ಸತಿ ಆಗಿದೆ ಅಂತ. ಇಲ್ಲ, ಆಗಿಲ್ಲ, ಒಂದೇ ಸತಿ ಆಗಿರೋದು 2023. ಅವಾಗೆಲ್ಲ ತುಂಬ ಈ ಒಂದು ಭಾರತದ ಒಂದು ವೈಶಿಷ್ಟ್ಯತೆ ನೋಡು, ಭಾರತ ಎಷ್ಟು ಅಭಿವೃದ್ಧಿ ಹೊಂದುತ್ತಾ ಇದೆ, ಭಾರತವನ್ನು G20 ಸಮಾವೇಶದ ಒಂದು ವೆನ್ಯೂ ಆಗಿ ಅಥವಾ ಜರುಗುವ ಸ್ಥಳವಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಅಂತ ತುಂಬ ಪ್ರೌಡ್ ಫೀಲಿಂಗಲ್ಲಿ ಹೇಳ್ತಿದ್ರಲ್ಲ ಡಿಬೇಟ್ಸಲ್ಲೆಲ್ಲ. ಸೊ ಎನಿವೇ, ಇದು ತಪ್ಪು ಮತ್ತು ಇದು ತಪ್ಪು. ಸೊ ಓನ್ಲಿ ಸೆಕೆಂಡ್ ಆಪ್ಷನ್ ಈಸ್ ಕರೆಕ್ಟ್. ಓಕೆ, ಅಮೆಂಡ್ಮೆಂಟ್ಸು ನಾನು ಆಗಲೇ ಹೇಳಿದೆ, ರೀಸೆಂಟ್ ಅಮೆಂಡ್ಮೆಂಟ್ಸ್ ಏನೇನಿದೆ ಮತ್ತು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್. ಈಗ GST ಬಂದಾಗ ಕೇಳ್ತಿದ್ರು, ಮತ್ತು 100 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಂದಾಗ ಕೇಳ್ತಿದ್ರು. GST 101. ಸೊ ಮತ್ತು ಇಂಡಿಯಾ ಬಾಂಗ್ಲಾದೇಶ್ ಎನ್ಕ್ಲೇವನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ರಲ್ಲ ಅದು. ಸೊ ಒಂದೊಂದ್ಸತಿ ಸಿಂಗಲ್ ಇದನ್ನು ಇವಾಗ 106 ವುಮೆನ್ ರಿಸರ್ವೇಷನ್ ಅದನ್ನು ಕೊಟ್ಬಿಟ್ಟು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಓಕೆ, ಅಮೆಂಡ್ಮೆಂಟ್ಸ್ ಅಂತ ಅಪ್ಡೇಟ್ ಆಗಲೇಬೇಕು. ಅದು ಬಂದಾಗ ಸೊ ಐ ವಿಲ್ ಕೀಪ್ ಟೆಲಿಂಗ್ ಯು. ಓಕೆ, ಸೊ ತದನಂತರ ನಿಮಗೆ ಈ 42nd ಕ್ವಶನಿಂದ ಕರೆಂಟ್ ಅಫೇರ್ಸ್ ಶುರುವಾಗುತ್ತೆ. 47th ಯೂನಿವರ್ಸಲ್ ಸಿವಿಲ್ ಕೋಡ್, ಯೂನಿಫಾರ್ಮ್ ಸಿವಿಲ್ ಕೋಡ್ ಎಲ್ಲರಿಗೂ ಗೊತ್ತೇ ಇದೆ. ಸೊ ರಂಜನ್ ದೇಸಾಯಿ ಇವರ ಒಂದು ನೇತೃತ್ವದ ಸಮಿತಿ ರೆಫರ್ ಮಾಡಿದ್ದು ಆರ್ಟಿಕಲ್ 44 ಇರುತ್ತೆ. ದೇಶ ಯಾವಾಗ ಸನ್ನದ್ಧವಾಗುತ್ತೆ ಅಥವಾ ಸಿದ್ಧಗೊಳ್ಳುತ್ತೆ ಆವಾಗ UCCನ ಜಾರಿ ಮಾಡಿ ಅಂತಂದ್ಬಿಟ್ಟು ಸಂವಿಧಾನದಲ್ಲಿ ಅಂಡರ್ ಆರ್ಟಿಕಲ್ 44 DPSP ಕೆಳಗಡೆ ಹೇಳಲಾಗಿದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಇದು ರಾಂಗ್ ಅಪ್ಪ. ಹುಡುಗಿಯರಿಗೆ 18 ಇಯರ್ಸು, ಓಕೆ, ಹುಡುಗರಿಗೆ 21 ಇಯರ್ಸ್ ಅಂತ. ಓಕೆ, ಸೊ ನೋಡಿ, ಅಂದರೆ ನಮಗೆ ನೋಡಿದ ತಕ್ಷಣ 18 to 21 ನೋಡಿರ್ತೀವಿ ನಾವು ಬಿಲ್ಲಲ್ಲಿ. ಅಂದರೆ ಇಡೀ ಒಂದು ದೇಶದಲ್ಲಿ ಯಾಕೆ UCC ಯಾಕೆ ಉತ್ತರಾಖಂಡ ಕೇಳ್ತಿದ್ದಾರೆ ಅಂತಂದರೆ, ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ಒಂದು ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದಂತಹ ಮೊದಲನೆಯ ರಾಜ್ಯ ಉತ್ತರಾಖಂಡ. ಬ್ರಿಟಿಷ್ ಕಾಲದಿಂದಲೂ ಗೋವಾದಲ್ಲಿದೆ, ಸೊ ಅದು ಬೇರೆ ಮಾತು. ಆದರೆ ಸ್ವತಂತ್ರ ನಂತರ ಭಾರತದಲ್ಲಿ ಮೊದಲ ಬಾರಿಗೆ ಈ ಒಂದು ಉತ್ತರಾಖಂಡ್ ಲಾಂಚ್ ಮಾಡಿದೆ UCCಯನ್ನು. ಇದನ್ನು ನಮ್ಮ ಭಾರತದಾದ್ಯಂತ ತರಬೇಕು ಅಂತ ಕೂಡ ಯೋಚನೆಗಳಿತ್ತು. ಈಗ ಗುಜರಾತ್ ಕೂಡ ಇದೇ ಮಾದರಿಯಲ್ಲಿ ವರ್ಕ್ ಮಾಡ್ತಿದೆ, ಏನೋ UCCನ ತರಲಿಕ್ಕೆ ಒಂದು ಸಮಿತಿಯನ್ನು ನೇಮಕ ಮಾಡಿ ಸೊ ಅದನ್ನು ಅನುಷ್ಠಾನಗೊಳಿಸ್ಬೋದು ಅನ್ನೋಂಥ ಸಾಧ್ಯತೆಯನ್ನು ನೋಡ್ತಿದೆ. ಎನಿಹಾವ್, ಸೊ ಇಲ್ಲಿ ಏನಿದೆ ಗೊತ್ತಾ, ಈ ಮ್ಯಾರೇಜ್ ಏಜನ್ನು ಫಿಕ್ಸ್ ಮಾಡಿದ್ದಾರೆ. ಎಷ್ಟು? ಹುಡುಗಿಯರಿಗೆ 18 ವರ್ಷ, ಹುಡುಗರಿಗೆ 21 ವರ್ಷ. ಎಷ್ಟು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್. ಒಂದು ನಿಮಗೆ ಮಾಡೋದು ಕನ್ಫ್ಯೂಷನು. ಓಕೆ, ಸೊ ಎಲಿಮಿನೇಷನ್ ಎಕ್ಸಾಮ್ ಅಲ್ವೇನಪ್ಪ ಇದು? ಎಲಿಮಿನೇಟ್ ಮಾಡಬೇಕು. ನಿಮ್ಮನ್ನು ಪಾಸ್ ಮಾಡೋದು ಅಕಾಡೆಮಿಕ್ ಎಕ್ಸಾಮ್ಸು, ಸೊ ಎಲಿಮಿನೇಟ್ ಮಾಡೋದು ಕಾಂಪಿಟೇಟಿವ್ ಎಕ್ಸಾಮ್ಸು. ಏಕೆಂದರೆ ಲಕ್ಷಾಂತರ ಮಂದಿ ಅಪ್ಲೈ ಮಾಡೋರು, 100 ಮಂದಿ ನೀವು ಸೆಲೆಕ್ಟ್ ಮಾಡೋದು ನಿಮ್ಮನ್ನು. ಓಕೆ, ಎಲ್ಲ ಈ ಜೊಳ್ಳು ಪಳ್ಳು ಎಲ್ಲ ಸೋಸಿ ಲಾಸ್ಟಿಗೆ ಗಟ್ಟಿ ಇರೋದನ್ನು ಸೋಸ್ಕೋತಾರೆ. ಓಕೆ, ಸೊ ಅದಕ್ಕೋಸ್ಕರ ನಿಮ್ಮ ಕನ್ಫ್ಯೂಷನ್ ಯಾವಾಗ ಬರೋಲ್ಲ ಅಂದರೆ ಕ್ಲಾರಿಟಿ ಇದ್ದಾಗ. ಕ್ಲಾರಿಟಿ ಯಾವಾಗ ಸಿಗುತ್ತೆ ಅಂದರೆ ರಿವಿಷನ್ ಮಾಡಿದಾಗ ಅಷ್ಟೇ. ಓಕೆ, 18 to 21 ಇಯರ್ಸ್ ರಾಂಗ್. ಸೊ ಹೆಣ್ಮಕ್ಳಿಗೆ 18 ವರ್ಷ, ಗಂಡು ಮಕ್ಕಳಿಗೆ 21 ವರ್ಷ. ಮ್ಯಾರೇಜ್ ರಿಜಿಸ್ಟ್ರೇಷನ್ ಕಂಪಲ್ಸರಿ. UCC ಏನು ಹೇಳುತ್ತೆ? ಈ ಒಂದು ವೈಯಕ್ತಿಕ ಕಾನೂನುಗಳು, ಮದುವೆ, ವಿಚ್ಛೇದನ, ಅಡಾಪ್ಷನ್ನು, ಓಕೆ, ಸೊ ಈ ಒಂದು ಆಸ್ತಿ, ಒಂದು ವಂಶ ಪಾರಂಪರ್ಯವಾಗಿ ಯಾರಿಗೆ ಆಸ್ತಿ ಹಕ್ಕು, ಇವೆಲ್ಲ ಕೂಡ ಇದರ ಎಲ್ಲದರ ಬಗ್ಗೆ ಕಾನೂನುಗಳನ್ನು ಮಾಡೋದೇ UCC. ಇದು ಯೂನಿವರ್ಸಲ್ ಆಗಿ ಅಥವಾ ಯೂನಿಫಾರ್ಮ್ ಆಗಿ ಎಲ್ಲರಿಗೂ ಏಕರೂಪದಲ್ಲಿ ಅನ್ವಯ ಆಗಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಸೆಕ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಕಾಸ್ಟ್, ಯಾವುದೇ ಜಾತಿ, ಧರ್ಮ, ಲಿಂಗ, ಯಾವುದೇ ಒಂದು ತಾರತಮ್ಯ ಇರದೆ ಸೊ ಏಕಮುಖಿಯಾಗಿ ಎಲ್ಲರಿಗೂ ಇದು ಏಕರೂಪವಾಗಿ ಅಪ್ಲೈ ಆಗಬೇಕು ಅಂತ ಹೇಳೋದು UCC. ಸೊ ಮ್ಯಾರೇಜ್ ಈಸ್ ಅ ಸ್ಟೇಟ್ ಲಿಸ್ಟ್, ನೋ ಡೌಟ್. ಹೌದು,
ಓಕೆ. ನೆಕ್ಸ್ಟ್ ಬಂದು ಚಂದ್ರಯಾನ್-4 ಮಿಷನ್. ಚಂದ್ರಯಾನ್-4 ಮಿಷನ್ ನಾನು ನಿಮ್ಮ ಕ್ಲಾಸಲ್ಲಿ ಹೇಳಿದ್ದೀನಿ. ಎಲ್ಲ ಕಂಪ್ಲೀಟ್ ಇಸ್ರೋ ಡೀಟೇಲ್ಸ್ ಹೇಳ್ಬೇಕಾದ್ರೆ ನೋಡಿ, ಚಂದ್ರಯಾನ್ 1, 2, 3, 4, 5 ಕೂಡ ಹೇಳಿದ್ದೀನಿ. 5ಅಲ್ಲಿ ಏನಿದೆ, ಲುಪೆಕ್ಸ್ ಮಿಷನ್ ಅಂತ. ಓಕೆ, ಇಂಡಿಯಾ ಜಪಾನ್ದು. ಸೊ ಚಂದ್ರಯಾನ್-4 ನೋಡಿ, ಈಗ ನಾವೇನು ಪ್ರೂವ್ ಮಾಡಿದ್ದೀವಿ, ಚಂದ್ರಯಾನ್ 3ಯಲ್ಲಿ ಚಂದ್ರನ ದಕ್ಷಿಣ ಭಾಗಕ್ಕೆ ಹೋಗ್ಬಿಟ್ಟು ಮಾದರಿ ಸಂಗ್ರಹ ಅಂದರೆ ದಕ್ಷಿಣ ಭಾಗಕ್ಕೆ ಹೋಗಿ ತಲುಪಿರುವಂತಹ ವಿಶ್ವದ ಮೊಟ್ಟ ಮೊದಲ ದೇಶ ಭಾರತ. ಇಂಡಿಯಾ ಇಸ್ ದ ಫಸ್ಟ್ ನೇಷನ್ ಟು ರೀಚ್ ದ ಮೂನ್ ಸರ್ಫೇಸ್, ಓಕೆ, ಸೌತ್ ಪೋಲ್ ಆಫ್ ಮೂನ್. ಅದರಲ್ಲಿ ಅಚೀವ್ಮೆಂಟ್ ಆಗಿದೆ. ಈಗ ನೆಕ್ಸ್ಟ್ ಏನು ಗೊತ್ತಾ, ಅಲ್ಲಿಂದ ಸ್ಯಾಂಪಲ್ ಎತ್ಕೊಂಡು ಬರಬೇಕು. ಸ್ಯಾಂಪಲ್ ಎತ್ಕೊಂಡು ತೊಗೊಂಡು ಬರೋದು. ಸೊ ಅದನ್ನು ಲೈಕ್ ದ ಮ್ಯಾಂಡ್ ಮಿಷನ್ ಅಂತಲೂ ಹೇಳ್ತೀವಿ. ಆ ಮ್ಯಾಂಡ್ ಮಿಷನ್ನಿಗೆ ತಯಾರಿನ ನಡೆಸ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದು ಇದನ್ನು 2028ಗೆ ಈ ಕ್ಲಾಸ್ಗಳಾಗಿತ್ತು ನಿಮಗೆ. 2028ಗೆ ನಮ್ಮ ಗುರಿ ಇದೆ ಅಂತಂದ್ಬಿಟ್ಟು. ವಿ ಹ್ಯಾವ್ ಟು ಗೋ ಅಂಡ್ ಕಲೆಕ್ಟ್ ದ ಸ್ಯಾಂಪಲ್ ಆ್ಯಂಡ್ ಬ್ರಿಂಗ್ ಬ್ಯಾಕ್ ಟು ದ ಅರ್ತ್ ಸರ್ಫೇಸ್. ದಟ್ ಈಸ್ ದ ಮೋಟಿವ್ ಆಫ್ ಚಂದ್ರಯಾನ್-4. ಮತ್ತು ಚಂದ್ರಯಾನ್-5 ಬಂದು ಜಪಾನ್ ನಮ್ಮ ಕೈ ಜೋಡಿಸ್ತಿದೆ. ಎಗೇನ್ ಇಟ್ಸ್ ಎ ಮ್ಯಾಂಡ್ ಮಿಷನ್. ಈಗ ಅಲ್ಲಿಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕಪ್ಪ, ಈಗ ನಮ್ಮಲ್ಲಿ ಸ್ಪೇಡೆಕ್ಸ್ ಅಂತ ಒಂದು ಹೊಸದು ಇದನ್ನು ಮಾಡಿದ್ವಿ, ಏನು ಸ್ಪೇಡೆಕ್ಸ್ ಮಿಷನ್ ಅಂತ ಇಸ್ರೋ ಕೈಗೊಳ್ತು. ಹಂಗಂದ್ರೆ ಏನು ಗೊತ್ತಾ, ಈಗ ಅಲ್ಲಿ ಚಂದ್ರಯಾನ್ ಇದನ್ನು ಅಂದರೆ ಚಂದ್ರನ ಮೇಲೆ ಇರುವಂತಹ ಒಂದು ವೆಹಿಕಲ್ ಒಳಗಡೆ ಇಲ್ಲಿಂದ ಹೋಗಿರೋಂತಹ ಡಾಕಿಂಗ್ ಮತ್ತು ಪೇರ್ ಆಗೋದು. ಈಗ ಅಂತರಿಕ್ಷಯಾನಕ್ಕೆ ಹೋಗಿರ್ತಾರಲ್ಲಪ್ಪ, ಸೊ ಅವರು ಅಲ್ಲಿ ಇಳ್ಕೋಬೇಕಂತಂದರೆ ಡಾಕ್ ಮಾಡಬೇಕು, ಮತ್ತು ವಾಪಸ್ ಬರಬೇಕಾದ್ರೆ ಡಿಡಾಕಿಂಗ್ ಅಂತಲೇ ಹೇಳ್ತೀವಿ. ಡಿಡಾಕಿಂಗ್ ಸ್ಪೇಡೆಕ್ಸ್ ಮಿಷನಲ್ಲಿ ನಾವು ಆ ಒಂದು ಕೆಪಬಿಲಿಟಿ ಕೂಡ ಇದೆ ಅನ್ನೋದನ್ನು ಕಂಡುಕೊಂಡಿದ್ದೀವಿ. ಡಾಕಿಂಗ್ ಅಂತಂದರೆ ಸೇರ್ಪಡೆ ಆಗೋದು 2 ಸ್ಯಾಟಲೈಟ್ಸು. ಓಕೆ, ಸೊ ಡಿಡಾಕಿಂಗ್ ಅಂದರೆ ಸೆಪ್ರೇಟ್ ಆಗೋದು. ಸೊ ದೇ ಗೆಟಿಂಗ್ ಸೆಪ್ರೇಟೆಡ್ ಇಸ್ ಕಾಲ್ಡ್ ಡಿಡಾಕಿಂಗ್. ಸೊ ಅಥವಾ ಅನ್ಡಾಕಿಂಗ್ ಅಂತಲೂ ಕೂಡ ಹೇಳ್ತೀವಿ. ಸೊ ಇದನ್ನು ನಾವು ಪ್ರೂವ್ ಮಾಡಿದ್ದೀವಿ. ವಿ ಹ್ಯಾವ್ ಪ್ರೂವ್ಡ್ ಇಟ್. ಅಂದರೆ ಪ್ರೂವ್ ಮಾಡಿದ್ದೀವಿ ಅಂದರೆ ಯಶಸ್ವಿಯಾಗಿದ್ದೀವಿ ಡಾಕಿಂಗ್ ಮಾಡೋದ್ರಲ್ಲಿ ಸ್ಪೇಡೆಕ್ಸ್ ಮಿಷನ್ ಮೂಲಕ. ಏನಕ್ಕೆ ಅಂದರೆ ಚಂದ್ರಯಾನ್-4 ಮಿಷನ್ನಿಗೆ ನಾವು ತಯಾರಿ ಇಷ್ಟರ ಮಟ್ಟಿಗೆ ಒಂದು ಸೂಕ್ತವಾದ ತಯಾರಿ ಮಾಡ್ಕೊಂಡಿದ್ದೀವಿ ಅನ್ನೋದರ ಒಂದು ಪ್ರತೀಕವಾಗಿ. ರೈಟ್. The mission aims to demonstrate major technology required not only for docking, undocking, landing on the moon, also safely return to the earth, collecting the sample. Exactly correct. Okay. Next, it is a human mission to the moon targeted for the 2045. ಇಲ್ಲಪ್ಪ, 2028ಗೆ ಇಟ್ಕೊಂಡಿದ್ದೀವಿ. ಸೊ ಆಮೇಲೆ 10,000 ಕೋಟಿ ಪ್ರಾಜೆಕ್ಟ್ ತುಂಬ ದುಬಾರಿ ಆಯಿತು. ಇಷ್ಟು ಸಾವಿರ ಹೆಂಗೆ ಖರ್ಚು ಮಂಗಳಯಾನಿಗೆ ನಾವು ಖರ್ಚು ಮಾಡಿದ್ದು ಎಷ್ಟು ಗೊತ್ತಾ, ಬರೀ 400 ಕೋಟಿ. 10,000 ಕೋಟಿ ಬರೀ ಚಂದ್ರಯಾನಿಗೆ ನಾವು ಖರ್ಚು ಮಾಡಿದ್ರೆ ದುಬಾರಿ ಅನಿಸಲ್ವ? 10,000 ಕೋಟಿ. ಓಕೆ, ಮಂಗಳಯಾನ್ ಮಿಷನ್ ಇಡೀ ಒಂದು ಜಗತ್ತಲ್ಲೇ ಅತಿ ಕಡಿಮೆ ವೆಚ್ಚದಲ್ಲಿ ಮೊದಲ ಬಾರಿಗೇ ಯಶಸ್ವಿಯಾಗಿದ್ದು. ಮಂಗಳ ಗ್ರಹಕ್ಕೆ ಹೊರಟವಲ್ಲ ಮಂಗಳಯಾನ್ ಮಿಷನ್. ಓಕೆ, ಸೊ ಅಂಥದ್ದು 10,000 ಕೋಟಿ ಅಂದರೆ ಜನರಲ್ ನಾಲೆಡ್ಜ್ ಅಪ್ಲೈ ಮಾಡಿ ಹೇಳ್ಬೋದು, ದಿಸ್ ಕುಡ್ ನಾಟ್ ಬಿ ರೈಟ್ ಅಂತಂದ್ಬಿಟ್ಟು. ಓಕೆ, ಸೊ ಓನ್ಲಿ ಒನ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಡ್ರ್ಯಾಗನ್ ಡ್ರೋನ್ಸ್ ಅಂದರೆ ಬೆಂಕಿ ಮಳೆ ಸುರಿಸೋವಂತಹ ಒಂದು ಡ್ರೋನುಗಳು ಅಂತ. ಇವನ್ನೇನಕ್ಕೆ ಬಳಸ್ತಾರೆ ಗೊತ್ತಾ, ಸಾಮಾನ್ಯವಾಗಿ ರೈಲ್ ರೋಡ್ ಟ್ರ್ಯಾಕ್ಗಳನ್ನು ಧ್ವಂಸ ಮಾಡೋಕ್ಕೆ ಬಳಸ್ತಾರೆ. ಓಕೆ, ಸೊ ಇದರಲ್ಲಿ ಥರ್ಮೈಟ್ ಅಂಶ ಇರುತ್ತೆ. ಸೊ ಬೆಂಕಿ ಮಳೆ ಅಂತ ಹೇಳ್ತೀವಲ್ಲ, ಥರ್ಮೈಟ್ ಅಂಶ ಇರುತ್ತೆ. ಸೊ ಈ ಥರ್ಮೈಟಲ್ಲಿ ಏನಿರುತ್ತೆ ಅಂದರೆ ಆ್ಯಕ್ಚುಲಿ ಅಲ್ಯೂಮಿನಿಯಂ ಮತ್ತು ಐರನ್ ಆಕ್ಸೈಡ್ ಇರುತ್ತೆ. ಈ ಈಗ ಉಕ್ರೇನವ್ರು ಬಳಸಿದ್ರು. ಉಕ್ರೇನವ್ರು ಯಾರ ವಿರುದ್ಧ ಬಳಸಿದ್ರು? ರಷ್ಯಾ ವಿರುದ್ಧ. ಅದೇ ಥರ USA ಈ ಡ್ರ್ಯಾಗನ್ ಡ್ರೋನ್ಸನ್ನು, ಥಾಡ್ ಮಿಸೈಲ್ಸನ್ನೆಲ್ಲ ಕೂಡ ಸೊ ಅದರ ಒಂದು ಶತ್ರು ದೇಶದ ವಿರುದ್ಧ ತಯಾರಿಸಿಟ್ಕೊಂಡಿದ್ರು. ಸೊ ಇದು ಡ್ರ್ಯಾಗನ್ ಡ್ರೋನ್ಸು ಬೆಂಕಿ ಮಳೆನ ಸುರಿಸುತ್ತೆ. ದೇ ಜಸ್ಟ್ ರೈನ್ ದ ಫೈರ್ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನು ಕೂಡ ಕೇಳಿದ್ದಾರೆ. ಡ್ರ್ಯಾಗನ್ ಡ್ರೋನ್ಸ್, ಕೋಝಿಕೋಡ್, ಯುನೆಸ್ಕೋದು ಒಂದು ಟಾಪಿಕ್ ಇದ್ದೇ ಇರುತ್ತೆ, ನೋ ಡೌಟ್. ಎಲ್ಲ ಎಕ್ಸಾಮ್ಸಲ್ಲೂ ಇವಾಗ ಇದು ಟ್ರೆಂಡ್ ಆಗಿದೆ. ಕೋಝಿಕೋಡ್ ಇಸ್ ದ ಫಸ್ಟ್ ಸಿಟಿ ಇನ್ ಇಂಡಿಯಾ ಟು ಡೆಸಿಗ್ನೇಟೆಡ್ ಆ್ಯಸ್ ಎ ಸಿಟಿ ಆಫ್ ಲಿಟ್ರೇಚರ್. ಇದು 2024 ಕರೆಂಟ್ ಅಫೇರ್ಸು ಈ ವರ್ಷ ಕೇಳಿದ್ದಾರೆ. ಯಾಕಂದರೆ ಫಸ್ಟ್ ಅಂತ ಇದೆಯಲ್ಲೇನಪ್ಪ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಿಟಿ ಆಫ್ ಲಿಟ್ರೇಚರ್, ಸಾಹಿತ್ಯ ನಗರ ಅಂತ ಯಾವುದನ್ನು ಇದುವರೆಗೂ ಯುನೆಸ್ಕೋ ಕರೆದಿರಲಿಲ್ಲ. ಕೋಝಿಕೋಡ್ ಇಸ್ ದ ಫಸ್ಟ್ ಸ್ಟೇಟ್, ಅದಕ್ಕೋಸ್ಕರ ಇಂಪಾರ್ಟೆಂಟ್. ಫಸ್ಟ್ ಸಿಟಿ, ಕೇರಳದಲ್ಲಿರುವಂಥ ಕೋಝಿಕೋಡ್ ಇಸ್ ದ ಫಸ್ಟ್ ಸಿಟಿ, ಮೊದಲ ನಗರ. ಮತ್ತು ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಸಪೋರ್ಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ಹಾಗಾದರೆ ಇವಾಗ ಇತ್ತೀಚಿನ ಒಂದು ಎಕ್ಸಾಮ್ಸನ್ನು ನೋಡಿದ್ರೆ SDG 17 ಕೂಡ ನೀವು ನೋಡ್ಕೋಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಮೊನ್ನೆ ಯಾವಾಗೋ SDG 6 ಕೇಳಿದ್ದ. ಓಕೆ, 17 ಗೋಲ್ಸನ್ನು ಕೂಡ ಎಷ್ಟು ವರ್ಷಕ್ಕಿದು? 2015 to 2030. ಓಕೆ, ಈ ಒಂದು 15 ವರ್ಷಕ್ಕೆ 17 ಗುರಿಗಳನ್ನು ಮತ್ತು
169 ಟಾರ್ಗೆಟ್ಗಳನ್ನು ರೀಚ್ ಮಾಡಬೇಕು ಅನ್ನುವಂತಹ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಯು ಹ್ಯಾವ್ ಟು ಲರ್ನ್ ಆಲ್ 17. ನಿಫಿಥ್ರೋಮೈಸಿನ್ ಇಸ್ ದ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಆ್ಯಂಟಿಬಯೋಟಿಕ್. ಇದು ಆಲ್ರೆಡಿ ಕ್ವಶನ್ ಬಂದಿದೆ, ಬೇರೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದನ್ನು ಯಥಾ ಪ್ರಕಾರ UPSC ಇತ್ತು, ಆ ಕ್ವಶನ್ನ ಕಟ್ ಆ್ಯಂಡ್ ಪೇಸ್ಟ್ ಮಾಡಿದೆ. ನೀವು ಎಕ್ಸಾಮ್ಗೆ ಹೋಗಕ್ಕೆ ಮುಂಚೆ ಆ ವರ್ಷ ನಡೆದಿರುವಂತಹ ಎಲ್ಲ ಕ್ವಶನ್ ಪೇಪರ್ಸ್ ಅನಿಸುತ್ತೆ ತಿರುವಾಕ್ಬಿಟ್ಟು ಹೋಗಿ, ಅದೇ ಕ್ವಶನ್ ಕಟ್ ಆ್ಯಂಡ್ ಪೇಸ್ಟ್ ಆಗಿರುತ್ತೆ. UPSC 2024 ಕೂಡ ನೋಡ್ಕೊಂಡು ಹೋಗಿ. ಓಕೆ, ವಿಲ್ ಗೆಟ್ ಕ್ವಶನ್ಸ್ ಔಟ್ ಆಫ್ ಇಟ್. ನಿಫಿಥ್ರೋಮೈಸಿನ್ ಏನಂದರೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಯಾವುದೋ ಒಂದು ನ್ಯೂಮೋನಿಯಾ ಕಾಯಿಲೆ ಇದೆ ಅಂತ ಅಂದ್ಕೊಳ್ಳಿ. ನ್ಯೂಮೋನಿಯಾ ಕಾಯಿಲೆ ಇದೆ ಅಂತಂದರೆ ನನ್ನಲ್ಲಿರೋ ಬ್ಯಾಕ್ಟೀರಿಯಾ ಯಾವುದು, ನಂಗೆ ನ್ಯೂಮೋನಿಯಾನ ತಂದೊಡ್ಡಿರುವಂತಹ ಬ್ಯಾಕ್ಟೀರಿಯಾ ಯಾವುದು? ಸ್ಟ್ರೆಪ್ಟೋಕಾಕಸ್ ಅನ್ನುವಂತಹ ಬ್ಯಾಕ್ಟೀರಿಯಾ. ಈ ಸ್ಟ್ರೆಪ್ಟೋಕಾಕಸ್ನ ನನಗೆ ಸಾಮಾನ್ಯವಾಗಿ ಮೊದಲು ಏನಾದರೂ ಆ್ಯಂಟಿಬ್ಯಾಕ್ಟೀರಿಯಲ್ ಡ್ರಗ್ ತಿಂದರೆ, ಡ್ರಗ್ ಅಂತಂದರೆ ಈಗ ಮಾತ್ರೆ ತೊಗೋತೀವಲ್ಲ, ಮಾತ್ರೆ ತೊಗೊಂಡ್ರೆ ಈ ಬ್ಯಾಕ್ಟೀರಿಯಾ ಸಾಯ್ತಿತ್ತು, ಆದರೆ ಇವಾಗ ಸಾಯ್ತಿಲ್ಲ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ. ಓಕೆ, ಸೊ ದ ಬ್ಯಾಕ್ಟೀರಿಯಾ ಇಸ್ ಶೋಯಿಂಗ್ ರೆಸಿಸ್ಟೆನ್ಸ್ ಟುವರ್ಡ್ಸ್ ಮೈ ಡ್ರಗ್. ಓಕೆ, ಅದಕ್ಕೋಸ್ಕರ ಈಗ ಈ ಹೊಸದಾಗಿ ಇಂತಹ ಒಂದು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ತೋರಿಸುವಂತಹ ಬ್ಯಾಕ್ಟೀರಿಯಾಗಳಿಗೇ ನಿಫಿಥ್ರೋಮೈಸಿನ್ ಅನ್ನುವಂತಹ ಒಂದು ಮೊದಲ ಬಾರಿಗೆ ನಾವೇ ಇಂತಹ ಒಂದು ಡ್ರಗ್ಗನ್ನು ದೇಶೀಯವಾಗಿ ನಿರ್ಮಿಸಿದ್ದೀವಿ. ನೋಡಿ, ಒಕಾರ್ಡ್ ಹಾಸ್ಪಿಟಲ್ ಗೊತ್ತಿರುತ್ತೆ, ಒಕಾರ್ಡು ಮತ್ತು ಬಿರಾಕ್. ಓಕೆ, ಈ ಎರಡು ಸೇರಿಕೊಂಡು ಮಾಡಿರೋದು. ಓಕೆ, ಅಂಡರ್ ದ ನೇಮ್ ಮಿಕ್ನಾಫ್ ಅಂತ. ಸೊ ಸಾಮಾನ್ಯವಾಗಿ AMR ಇದ್ದಾಗ ಡಾಕ್ಟ್ರುಗಳು ಬರೀತಾರೆ ನೋಡಿ, ಮಿಕ್ನಾಫ್ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಯಾವಾಗ ನಿಮ್ಮ ಬಾಡಿಲಿ ಬ್ಯಾಕ್ಟೀರಿಯಾಗೆ ರೆಸಿಸ್ಟೆನ್ಸ್ ಬಂದುಬಿಟ್ಟಿರುತ್ತಲ್ಲ, ಅಂಥ ಟೈಮಲ್ಲಿ ಅಂದರೆ ಕಾಯಿಲೆ ವಾಸಿನೇ ಆಗ್ತಿಲ್ಲ, ಬಟ್ ಬ್ಯಾಕ್ಟೀರಿಯಾಯಿಂದ ಬಂದಿರೋ ರೋಗ ಅಂತ ಗೊತ್ತಾಗಿದ್ದ ತಕ್ಷಣ ಮಿಕ್ನಾಫ್ ಕೊಡ್ತಾರೆ. ಸೊ ಇಟ್ ಈಸ್ ಇಂಡಿಕೇಟೆಡ್ ಫಾರ್ ದ ಕಮ್ಯುನಿಟಿ ಅಕ್ವೈರ್ಡ್ ಬ್ಯಾಕ್ಟೀರಿಯಲ್ ನ್ಯೂಮೋನಿಯಾ. ಹೌದು, ಸೊ ಈಗ ನ್ಯೂಮೋನಿಯಾ ಬಂದರೆ ಈಗ ಕಾಫಿಂದ ಅದು ಸ್ಪ್ರೆಡ್ ಆಗೋದಲ್ವಾ. ಓಕೆ, ಸೊ ಇಡೀ ಕಮ್ಯುನಿಟಿಗೆ ಕೆಲವು ಸ್ಪ್ರೆಡ್ ಆಗಿರುತ್ತೆ. ಅಂತ ಒಂದು ನ್ಯೂಮೋನಿಯಾನ ಕರ್ಬ್ ಮಾಡೋಕ್ಕೆ ಈ ಒಂದು ನಿಫಿಥ್ರೋಮೈಸಿನ್ ಅನ್ನೋಂತಹ ಒಂದು ಇಂಡಿಜಿನಸ್ ಡೆವಲಪ್ಡ್ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಡ್ರಗ್ಗನ್ನು, ಇದು ಕ್ವಶನ್ ಬಂದಿತ್ತಪ್ಪ, ಹಾಗಾಗಿ ರಿಪೀಟ್ ಮಾಡಿದ್ದಾರೆ. ಅದೇ ಥರ ನೋಡಿ, ಈ 5 ಭಾಷೆಗಳು ನನಗೆ ಹೇಳಿದೆ. ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಷ್ಟೋ ವರ್ಷ ಆದಮೇಲೆ ನಮಗೆ 2024ರಲ್ಲಿ 2025ರಲ್ಲಿ ಎಷ್ಟು ಭಾಷೆಗಳನ್ನು ಆ್ಯಡ್ ಮಾಡಿರೋದು. ದೇ ಹ್ಯಾವ್ ಆ್ಯಡೆಡ್ ಆಲ್ಮೋಸ್ಟ್. ಸೊ ಮೊದಲು 6 ಇತ್ತು, ಈಗ 5. ABMP². ಎ ಅಂದರೆ ಅಸ್ಸಾಮೀಸ್, ಬೆಂಗಾಲಿ, ಮರಾಠಿ, ಪ್ರಾಕೃತ್ ಮತ್ತು ಪಾಲಿ. ಸೊ ಅಸ್ಸಾಮೀಸ್ ಇದೆ, ಪಾಲಿ ಇದೆ, ಮರಾಠಿ ಇದೆ, ಒಡಿಯಾ ಇದಕ್ಕೆ ಮುಂಚೆನೇ ಇತ್ತು. ಸೊ ಇದಕ್ಕೆ ಮೊದಲು 6 ಅಂತ ಹೇಳಿದ್ನಲ್ಲ, ಅದರಲ್ಲಿ ಮೊದಲೇ ಒಡಿಯಾ ಇತ್ತು. ಸೊ ಹಾಗಾದರೆ ಇದರಲ್ಲಿ ಯಾವುದಿಲ್ಲ? ಗುಜರಾತಿ ಇಲ್ಲ. ಓಕೆ, ಸೊ 1 2 3 4. ಸೊ 4. ವಿಚ್ ಆಫ್ ದ ಅಬೋ ಲ್ಯಾಂಗ್ವೇಜಸ್ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಂದರೆ 4. ಓಕೆ, ಓನ್ಲಿ 4, 5 ಅಲ್ಲ. ನೆಕ್ಸ್ಟು ಯೂನಿಯನ್ ಬಜೆಟು, ಸ್ಟೇಟ್ ಬಜೆಟು ಮತ್ತು ಸರ್ವೆ. ಇದನ್ನು ಕ್ರಿಸ್ಪಾಗಿ ನೋಡ್ಕೊಳ್ಲೇಬೇಕು, ಜಾಸ್ತಿ ನೋಡೋಕ್ಕಾಗಲಿಲ್ಲ ಅಂತಂದರು. ಓಕೆ, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಗೆ 2 ಲಕ್ಷ ಕೊಟ್ಟಿರೋದು ಅಷ್ಟು ಇಂಪಾರ್ಟೆಂಟ್, 2 ಲಕ್ಷ ಕೋಟಿ ಕೊಟ್ಟಿರೋದು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಸೊ ಇದನ್ನು ಟೈಮ್ ಬೀಯಿಂಗ್ಗೆ ಅಂತ ತಂದಿದ್ದು ಗರೀಬ್ ಕಲ್ಯಾಣ ಯೋಜನೆ. ಕೋವಿಡ್ ಟೈಮ್ ಬಂದಾಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ? ಅವಾಗೂ ಕೂಡ ಕೆಲವರು ಚಕ್ಕಾರ ಎತ್ತುತ್ತಾ ಇದ್ದರು, ಎಲೆಕ್ಷನ್ಸ್ ಇದೆ ಅಂತ ಅಂದ್ಬಿಟ್ಟು ಈ ಯೋಜನೆಯನ್ನು ಮುಂದುವರಿಸಿದ್ದಾರೆ, ಹಾಗೆ ಹೀಗೆ ಅಂತಂದ್ಬಿಟ್ಟು. ಸೊ ಮಿನಿಮಮ್ ನಿಮಗೆ ಅದರ ಒಂದು ಟೋಟಲ್ ಎಕ್ಸ್ಪೆಂಡಿಚರ್, ಫಿಸ್ಕಲ್ ಡೆಫಿಸಿಟ್ ಎಷ್ಟು, ರೆವೆನ್ಯೂ ಡೆಫಿಸಿಟ್ ಎಷ್ಟಿದೆ, ಓಕೆ, ಮತ್ತು GDP ಗಾತ್ರ ಎಷ್ಟಿದೆ, ಕೆಲವೊಂದು ಸ್ಟ್ಯಾಟಿಸ್ಟಿಕ್ಸನ್ನು ನೋಡ್ಕೋಬೇಕಾಗತ್ತೆ ಸೊ ಬಜೆಟಲ್ಲಿ. ನೆಕ್ಸ್ಟ್ ಇದಾದ ನಂತರ ಗ್ಲೋಬಲ್ ಯೂನಿಕಾರ್ನ್ ಅಂತ ಏನು ಗೊತ್ತಾ? ಸ್ಟಾರ್ಟಪ್ಸ್, ಯೂನಿಕಾರ್ನ್ ಸ್ಟಾರ್ಟಪ್ಸ್ ಅಂತ ಕೇಳಿರ್ತೀರ ನೀವು. ಯಾವುದ್ರದ್ದು $1 ಬಿಲಿಯನ್ ಓಕೆ, ಸೊ ಹೆಚ್ಚು ಈ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತಲ್ಲ, ಅವುಗಳನ್ನು ನಾವು ಯೂನಿಕಾರ್ನ್ ಸ್ಟಾರ್ಟಪ್ಗಳಂತ ಕರಿತೀವಿ. ಸೊ ಇಂಡಿಯಾ ರ್ಯಾಂಕ್ಡ್ 3rd. ಸೊ ಇದ್ರದ್ದು ಈ ಇಂಡೆಕ್ಸ್ಗಳು ನೋಡಿ, ಈಗ ಇತ್ತೀಚೆಗೆ ಸೊ ಸಂತೋಷ ಸೂಚ್ಯಂಕ ಮತ್ತು ಭಯೋತ್ಪಾದನಾ ಸೂಚ್ಯಂಕ ಮತ್ತು ಭ್ರಷ್ಟಾಚಾರ ಸೂಚ್ಯಂಕ, ಈ ಥರದ್ದು ಶಾಂತಿ ಸೂಚ್ಯಂಕ, ಈ ಸೂಚ್ಯಂಕಗಳು ಬರ್ತಾ ಇರುತ್ತೆ. ಜಸ್ಟ್ ರ್ಯಾಂಕನ್ನು KEAಗೆ ರ್ಯಾಂಕ್ಗಳು ಸಾಕಾಗುತ್ತೆ. ಇಷ್ಟು ಇನ್ ಡೀಟೇಲ್ಡ್ ಯಾರು ರಿಲೀಸ್ ಮಾಡ್ತಾರೆ, ಇಂಡಿಯಾದ ರ್ಯಾಂಕ್ ಎಷ್ಟು, ವರ್ಸ್ಟ್ ಕೇಸಲ್ಲಿ ಭಾರತದ್ದು ಅಂದರೆ ಅಗ್ರಸ್ಥಾನದಲ್ಲಿರುವಂತಹ ಒಂದು ದೇಶಗಳು ಯಾವುದು, 2-3 ಅದನ್ನು ನೋಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಆಫ್ಟರ್ ದಿಸ್
ಇದ್ಯಾವುದಪ್ಪ, ಭಾರತ್ ಜನ್ ನವಂಬರ್ ಕರೆಂಟ್ ಅಫೇರ್ಸ್ ಇದು. ಓಕೆ, ಅಕ್ಟೋಬರ್ ನವಂಬರ್ ಕರೆಂಟ್ ಅಫೇರ್ಸ್ ಭಾರತ್ ಜನ್ ನ್ಯೂಸಲ್ಲಿತ್ತು. ಸೊ ಜೋರಾವರ್ ಇದು ಲೈಟ್ ಟ್ಯಾಂಕ್ ಯಾಕಂದರೆ ಇವಾಗ ಯುದ್ಧಗಳು ಜೋರಾಗಿ ನಡೀತಾ ಇದ್ದಾವಲ್ಲ. ಸೊ ಈ ಕಡೆ ಇಸ್ರೇಲು ಇರಾನ್ ಮೇಲೆ ಯುದ್ಧ ಸಾರ್ತು, ರಷ್ಯಾ ಉಕ್ರೇನ್ ಯುದ್ಧ ಆಗ್ತಿದೆ, ಮತ್ತು ಇದೇ ಅಮೇರಿಕಾ ಇಸ್ರೇಲ್ ಮೇಲೆ ಯುದ್ಧ ಮಾಡ್ತಿದೆ, ಮತ್ತು ಅಲ್ಲಿ ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧ. ಹಾಗಾಗಿ ಸೊ ನಿಮಗೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಜೋರಾವರ್ ನೋಡಿ, ಮೊನ್ನೆ ನಾನು ನಿಮಗೆ ಯಾವುದು INS ತುಶೀಲ್ ಅಂತ, ತುಶೀಲ್ ವಾರ್ಶಿಪ್ಪನ್ನು ಇದರಿಂದ ತೊಗೊಂಡು ಬಂದ್ವಿ ಅಂತ ಹೇಳಿದೆ. ಜೋರಾವರ್ ಅಂದರೆ ಜಾವ್ಲಿನ್ ಒಂದು ಆ್ಯಂಟಿ ಡ್ರೋನ್ ಆ್ಯಂಟಿ ಟ್ಯಾಂಕ್ ಮಿಸೈಲ್ ಅಂತ. ಓಕೆ, ಆ್ಯಂಟಿ ಟ್ಯಾಂಕ್ ಮಿಸೈಲನ್ನು ಜಾವ್ಲಿನ್ ಅಂತ ಇತ್ತೀಚೆಗೆ ಲಾಂಚ್ ಮಾಡೋದು, ಅಂದರೆ ಅಮೇರಿಕಾಯಿಂದ ಕೊಂಡ್ಕೊಂಡ್ವಿ. ಬರಾಕ್ 8 ಮಿಸೈಲ್ ಇಸ್ರೇಲಿಂದ, ಸೊ S-400 ಟ್ರೈಂಫ್ ರಷ್ಯಾಯಿಂದ. ಸೊ ಇದು ಜೋರಾವರ್ ಅನ್ನೋದು. ಜೋರಾವರು ಇದು ನಮ್ಮದೇ. ಆ ಹೆಸ್ರುಗಳೇನಾದರೂ ಸ್ಪೆಸಿಫಿಕ್ ಆಗಿದ್ದರೆ ಅದನ್ನು ನೋಡ್ಕೋಬೇಕಾಗತ್ತೆ. ಓಕೆ, ಜಾವ್ಲಿನ್, ಜೋರಾವರ್, ಮತ್ತು ಇನ್ನೊಂದು ಖುಷಿ ಪ್ರಾಜೆಕ್ಟ್ ಅಂತ ತಂತಿದ್ದೀವಿ ಈಗ. ಐರನ್ ಡೋಮ್ ಅಂತ ಇವ್ರದ್ದಿದೆ, ಇಸ್ರೇಲ್ದಿದೆ. ಗೋಲ್ಡನ್ ಡೋಮ್ ಅಂತ ನಮ್ಮದಿದೆ. ಓಕೆ, ಸೊ ಈ ಥರದನ್ನು ಲೈಕ್ ಯು ಹ್ಯಾವ್ ಟು ಲಿಸ್ಟ್ ಡೌನ್. ಜೋರಾವರ್ ಬಂದು ಇದೊಂದು ಲೈಟ್ ಟ್ಯಾಂಕ್ ಅಂತ. ಎಲ್ಲ ಕರೆಕ್ಟೇ ನೋಡಿ, ಇಷ್ಟು 4 ಸ್ಟೇಟ್ಮೆಂಟ್ಸು ಕರೆಕ್ಟಾಗಿದೆ. ಒಂದು ಲೈಟ್ ಟ್ಯಾಂಕ್ ನಾವೇ ಇಂಡಿಜಿಯಸ್ಲಿ ಡೆವಲಪ್ ಮಾಡಿರೋ LNT ಮತ್ತು DRDOದವರು. ಸೊ ಈಗ ಲಡಾಖ್ ಬಂದು ಫ್ರೆಜೈಲ್ ರೀಜನಲ್ಲಿ ಏನಪ್ಪ, ಫ್ರೆಜೈಲ್ ಅಂತಂದರೆ ತುಂಬ ಬಾರ್ಡರ್ ಅಲ್ಲಿ ಇಟ್ ಈಸ್ ಮೋರ್ ಪ್ರೋನ್ ಟು ಅಟ್ಯಾಕ್ಸ್. ಹಾಗಾಗಿ ಅಂಥ ಕಡೆ ನಾವು ಇವುಗಳನ್ನು ಸೊ ಲೈಟ್ ವೆಯ್ಟ್ ಇರೋದ್ರಿಂದ ಅಂಥ ಟ್ಯಾಂಕ್ಗಳನ್ನು ನಾವು ನಿಯೋಜಿಸ್ತೀವಿ. ಓಕೆ, ಸೊ ಇದನ್ನು ಬರೀ 25 ಟನ್ ಇರೋದಷ್ಟೇ. ಸೊ ಅದನ್ನು ರೋಡು, ರೈಲು, ಶಿಪ್ಪು ಮತ್ತು ಏರ್ಕ್ರಾಫ್ಟ್ ಯಾವುದರಿಂದ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ಆಲ್ 4 ಆರ್ ಕರೆಕ್ಟ್. ಸಿಂಪ್ಲಿಪಾಲ್ ಟೈಗರ್ ರಿಸರ್ವ್ ನೋಡಿ, ವರ್ಲ್ಡಲ್ಲೇ ಫಸ್ಟ್ ಕಪ್ಪು ಹುಲಿಗಳು ಕಂಡು ಬಂದಿರೋದೇ ಈ ಸಿಂಪ್ಲಿಪಾಲಲ್ಲಿ, ಒಡಿಶಾದಲ್ಲಿ. ಸೊ ಹಾಗಾಗಿ ಸಿಂಪ್ಲಿಪಾಲ್ ಬಗ್ಗೆ ತಿಳ್ಕೊಳ್ಳೋದು ಅನಿವಾರ್ಯತೆ ಇದೆ. ಓಕೆ, ಯು ಶುಡ್ ನೋ ಸಮಥಿಂಗ್ ಅಬೌಟ್ ಸಿಂಪ್ಲಿಪಾಲ್. ಸೊ ಚೆಸ್ ಟೈಟಲ್ ನೋಡಿ, ಫಿಡೆ ಚೆಸ್ ಟೈಟಲಲ್ಲಿ ಯಾಕೆಂದರೆ ವಿಶ್ವದಲ್ಲೇ ಮೊದಲ ಬಾರಿಗೆ ನಮ್ಮ ಗುಕೇಶ್ ಸೊ ವರ್ಲ್ಡ್ ಚಾಂಪಿಯನ್ಶಿಪ್ ಅಥವಾ ಗ್ರ್ಯಾಂಡ್ ಮಾಸ್ಟರ್ ಅಂತ ಅನ್ಸ್ಕೊಂಡಿರೋದು. ಒಂದು ಸತಿ ಗ್ರ್ಯಾಂಡ್ ಮಾಸ್ಟರ್ ಅಂದರೆ ಫಾರ್ ದ ಲೈಫ್ ಟೈಮ್ ಹಿಲ್ ಬಿ ಗ್ರ್ಯಾಂಡ್ ಮಾಸ್ಟರ್ ಓನ್ಲಿ. ಫಿಡೆ ಚೆಸ್ ಚಾಂಪಿಯನ್ಶಿಪ್ ಅಥವಾ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ಪನ್ನು ಫಿಡೆ ಇವರು ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಇದು ಆಲ್ 3 ಆರ್ ಕರೆಕ್ಟ್. ನೆಕ್ಸ್ಟು ಈ ಥರದ್ದು ಸುಮಾರು GST ಕೌನ್ಸಿಲು ಪ್ರತಿ ಕರೆಂಟ್ ಅಫೇರ್ಸಲ್ಲಿ, ಅಂದರೆ ಆಲ್ಮೋಸ್ಟ್ ಒಂದು ವರ್ಷದಲ್ಲಿ 1 ಸತಿ 2 ಸತಿ ಕೌನ್ಸಿಲ್ಗಳನ್ನು ಮೀಟಿಂಗ್, ಅಂದರೆ GST ಕೌನ್ಸಿಲ್ ಮೀಟಿಂಗ್ ಆಗ್ತಾ ಇರುತ್ತೆ. 279 ಎಷ್ಟು 3 ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಈ ಆರ್ಟಿಕಲ್ನೇ ಕೇಳಿದ್ದಾರೆ. GST ಕೌನ್ಸಿಲ್, GST ಮಂಡಳಿ. ಸೊ ಇದರ ಒಂದು ಅಧ್ಯಕ್ಷತೆ ಫೈನಾನ್ಸ್ ಮಿನಿಸ್ಟರ್ ಇದರ ಅಧ್ಯಕ್ಷತೆ ವಹಿಸಿರ್ತಾರೆ, ನಾಟ್ ಪ್ರೈಮ್ ಮಿನಿಸ್ಟರ್. ಓಕೆ, ಸೊ ರೆಕಮೆಂಡೇಷನ್ಸ್ ಬೈಂಡಿಂಗ್ ಆನ್ ದ ಯೂನಿಯನ್ ಸ್ಟೇಟ್ ಇಲ್ಲ. ಸೊ ಒಂದು ರೆಕಮೆಂಡೇಷನ್ಸು ಮೆಜಾರಿಟಿ ಮೇಲೆ ಕೂಡ ತಗೋತಾರೆ. ನೆಕ್ಸ್ಟ್ ನೀತಿ ಆಯೋಗ್ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ಓಕೆ, ಇದು ಭಾಳ ನಮ್ಮನ್ನು, ಅಂದರೆ ಭಾರತ ಅತಿ ಕಡಿಮೆ ಅವಧಿಯಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡಿತ್ತು ಅನ್ನೋಂತಹ ಒಂದು ಖ್ಯಾತಿಗೆ ಒಳಗಾಗಿತ್ತು. ಹಾಗಾಗಿ ನೋಡಿ, ಹೋದ ವರ್ಷದ ಕರೆಂಟ್ ಅಫೇರ್ಸ್ ಇವಾಗ ಕೇಳಿದ್ದಾನೆ ಅಂತಂದರೆ ಯಾವುದು ತುಂಬ ಪ್ರಸಿದ್ಧತೆಯನ್ನು ಪಡ್ತಿರ್ತೀವಿ, ಯಾವುದು ತುಂಬ ಹೆಗ್ಗಳಿಕೆಯನ್ನು ಸಾಧಿಸಿರ್ತೀವಿ, ಅದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. 12 ಇಂಡಿಕೇಟರ್ಸ್. ಹೌದು. ಮತ್ತು ಬಿಹಾರಲ್ಲಿ ಬೀಮಾರು ಸ್ಟೇಟ್ಗಳಂತ ಹೇಳ್ತೀವಿ. ಬಿಹಾರಲ್ಲಿ ತುಂಬ ಈ ಒಂದು ಮಲ್ಟಿ ಡೈಮೆನ್ಷನಲ್ ಪವರ್ ಕಮ್ಮಿ ಆಗಿದ್ದಾರೆ. ಒಡಿಶಾದಲ್ಲಿ ಬೀಮಾರು ಸ್ಟೇಟ್ಸಲ್ಲಿ ಕಮ್ಮಿ ಆಗಿದ್ದಾರೆ ಅಂತ ಕೂಡ ನ್ಯೂಸಲ್ಲಿತ್ತು. NFSಗೆ ಯಾಕಂತಂದರೆ ಇವಾಗ ಈ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಕೆಳಗಡೆನೇ ಈಗ ಹೊಸದು ಗರೀಬ್ ಕಲ್ಯಾಣ ಯೋಜನೆ ಆಗಿರ್ಬೋದು, ನಮ್ಮಲ್ಲಿ ಅನ್ನಭಾಗ್ಯ ಆಗಿರ್ಬೋದು, ಇವೆಲ್ಲ ತಂದಿರೋದು. ಸೊ ಹಾಗಾಗಿ ಇದನ್ನು ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಸ್ಟಾರ್ಟಪ್ ಇಂಡಿಯಾ, ಸ್ಟಾರ್ಟಪ್ ಪಾಲಿಸೀಸ್ ಅಂತ ಬರುತ್ತೆ. ನಮ್ಮ ಕರ್ನಾಟಕಕ್ಕೂ ಸ್ಟಾರ್ಟಪ್ ಪಾಲಿಸಿ ಅಂತ ಇದೆ. ಓಕೆ, ಎಂಪ್ಲಾಯ್ಮೆಂಟ್ ಲಿಂಕ್ಡ್ ಇನ್ಸೆಂಟಿವ್ ಇವೆಲ್ಲ ಕೂಡ. ಸೊ ಸ್ಕೂಲ್ ಎಜುಕೇಷನ್ ಸಂಬಂಧಿಸಿದಂಥ ಎಲ್ಲ ಸ್ಕೀಮ್ಸು ಇಂಪಾರ್ಟೆಂಟು. ಸ್ಕೂಲ್ಸ್ ಫಾರ್ ರೈಸಿಂಗ್ ಇಂಡಿಯಾ. ಓಕೆ, ಸೊ ಮತ್ತು ವಿದ್ಯಾಂಜಲಿ ಇವರಿಗೆ ಸ್ಕಾಲರ್ಶಿಪ್ ಕೊಡೋದು, ಯಾರಿಗೆ ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ. ಸೊ ಇದೆಲ್ಲ ಕೂಡ ಓಕೆ. ಇದು ಮತ್ತು ಬಯೋಡೈವರ್ಸಿಟಿ ಕುನ್ಮಿಂಗ್ ಪ್ರೋಟೋಕಾಲ್ ಅಂತ, ಅಂದರೆ ಬಯೋಡೈವರ್ಸಿಟಿಗೆ ಸಂಬಂಧಿಸಿದಂತಹ ಒಂದು ಪ್ರೋಟೋಕಾಲ್ಸ್ ಇದಾಗಿರುತ್ತೆ. ಸೊ ಎನಿವೆ ಇವೆಲ್ಲ ಕೂಡ ಕರೆಂಟ್ ಅಫೇರ್ಸ್ ಕ್ವಶನ್ಸು. ತುಂಬ ವೆಯ್ಟೇಜ್ ಇದೆಯಪ್ಪ ಬರ್ತಾ ಇದು UPSC ಕ್ವಶನ್ ರಿಪೀಟ್ ಆಗಿದೆ. 5 mm ಇನ್ ಲೆಂತ್ ಮೈಕ್ರೋಪ್ಲಾಸ್ಟಿಕ್. ಸೊ ಗೊತ್ತಾಯಿತು ಅನ್ಕೋತೀನಿ. ಓಕೆ, ಗಿವ್ ಮಚ್ ಪ್ರಯಾರಿಟಿ ಫಾರ್ ಫೆಮಿಲಿಯರ್ ಟಾಪಿಕ್ಸ್. ಯಾವುದೋ ಮೂಲೆಯಿಂದ ಒಂದು ಟಾಪಿಕ್ನ ತೆಗೆದು ಓದ್ಕೊಳ್ಳೋದಲ್ಲ. ಓಕೆ, ಸೊ ವೆರಿ ಅಂದರೆ ಇನ್ಫೆಮಿಲಿಯರ್ ಅಥವಾ ಸೊ ತುಂಬ ಸ್ಟ್ರೇಂಜ್ ಟಾಪಿಕ್ಸ್ನ ಓದಬೇಡಿ.
ಸ್ವಲ್ಪ HYTನ ಸ್ವಲ್ಪ ಡೆಪ್ತಿಗೆ ಓದೋದು ಇಂದಿನ ಒಂದು ಅನಿವಾರ್ಯತೆ ಅಂತ ಅನ್ಕೋತೀನಿ. ಓಕೆ, ಅದರ ಜೊತೆಗೆ ಹಳೆ ಕ್ವಶನ್ ಪೇಪರ್ಸನ್ನು ಅಥವಾ ರೀಸೆಂಟ್ ಕ್ವಶನ್ ಪೇಪರ್ ತುಂಬ ಕ್ವಶನ್ಸ್ ಇದರಲ್ಲಿ ರಿಪೀಟ್ ಆಗಿದೆ. ತುಂಬ ಕ್ವಶನ್ಸ್ ಹಿಂದಿನ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿದೆ. ಇದನ್ನೇ ಮಾಡ್ತಾರೆ, ಪೇಪರ್ ಸೆಟ್ ಮಾಡಬೇಕಾದ್ರೆ 1 ವರ್ಷದ್ದು 2 ವರ್ಷದ ಕ್ವಶನ್ ಪೇಪರ್ಸ್ನ ಇಟ್ಕೋತಾರೆ. ಅದ್ರ ಮೇಲೆ ಒಂದು ಸ್ವಲ್ಪ ಆಲ್ಟ್ರ್ ಮಾಡ್ತಾರೆ ಅಥವಾ ಸೇರಿಸ್ತಾರೆ ಅಥವಾ ಕನ್ಫ್ಯೂಸ್ ಮಾಡ್ತಾರೆ, ಆಪ್ಷನ್ಸ್ ಚೇಂಜ್ ಮಾಡ್ತಾರೆ, ಈ ರೀತಿ ಕೂಡ ಮಾಡ್ತಾರೆ. ಸೊ ದಿಸ್ ಆಲ್ ಅಬೌಟ್ ಟುಡೇಸ್ ಸೆಷನ್. ಥ್ಯಾಂಕ್ ಯು. ಸೊ ನಿಮಗೆ ಶಾಂತಮಾರ್ಗ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಎಲ್ಲ ನಂದು KEAಗೆ ಅಂತ 24 hours ಸೆಷನ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಯು ಕ್ಯಾನ್ ಟೇಕ್ ದ ಬೆನಿಫಿಟ್ ಆಫ್ ಇಟ್. ಮತ್ತು ಪುಸ್ತಕ ಕೂಡ ನಾನು 1 ವರ್ಷದ ಕರೆಂಟ್ ಅಫೇರ್ಸ್ನ ಕ್ರಿಸ್ಪಾಗಿ KEA ಪರೀಕ್ಷಾ ದೃಷ್ಟಿಕೋನದಿಂದ ಮಾಡಿರುವಂತಹ ಪುಸ್ತಕ ಕೂಡ ರಿಲೀಸ್ ಆಗ್ತಾಯಿದೆ. ಓಕೆ, ಸೊ ನಮ್ಮದು ಟೆಲಿಗ್ರಾಮ್ ಸರಿತಾ ಕರೆಂಟ್ ಅಫೇರ್ಸ್ ಅಂತ ಟೆಲಿಗ್ರಾಮ್ ಕೂಡ ಚಾನೆಲ್ ಕೂಡ ಇದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಜಾಯಿನ್. ಥ್ಯಾಂಕ್ ಯು.